ಇವತ್ತು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಡೈಲಿ ರೂಟೀನ್ನಲ್ಲಿ ಬೆಳಗ್ಗೆ ಎದ್ದು ಒಂದು ಗ್ಲಾಸು ಬಿಸಿ ನೀರನ್ನು ಕುಡಿತೀನಿ. ಇವಾಗ ನಾನಿಲ್ಲಿ ನೀರನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ನನ್ನ ಡೈಲಿ ರೂಟೀನಲ್ಲಿ ಇದು ಒಂದು ನಾನು ಹ್ಯಾಡ್ ಮಾಡ್ಕೊತೀನಿ. ಇವಾಗ ನಾನಿಲ್ಲಿ ಟಿಫನ್ನಿಗೆ ರಾತ್ರಿ ಅನ್ನ ಮಿಕ್ಕಿರುತ್ತೆ ನೋಡಿ, ಅನ್ನನ ನಾನಿಲ್ಲಿ ನೆನೆಸಿ ಇಟ್ಟಿದ್ದೆ ರಾತ್ರಿನೇ. ನಾನು ಆಲ್ರೆಡಿ ತೋರಿಸ್ತೀನಿ ನಿಮಗೆ, ಸುಮಾರು ಸಲ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇವತ್ತೇನು ನಾನು ಇಲ್ಲಿ ತೋರಿಸ್ತಾ ಇಲ್ಲ. ತುಂಬ ಒಳ್ಳೆಯದು, ನಾವು ರಾತ್ರಿ ಅನ್ನ ನೆನೆಸಿಟ್ಟು ಬೆಳಗ್ಗೆ ಟಿಫನ್ ರೀತಿ ತಿಂದರೆ ತುಂಬ ಒಳ್ಳೆಯದು ಖಾಲಿ ಹೊಟ್ಟೆನಲ್ಲಿ. ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಡಿಕಾಕ್ಷನ್ ಮಾಡಿಟ್ಟಿದ್ದೀನಿ. ಹಾಲು ಕೂಡ ಇಲ್ಲಿ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಬೆಳಗ್ಗೆ ಆದರೆ ಪ್ರತಿ ಹೆಣ್ಮಕ್ಳಿಗೂ ಇದೇ ಕೆಲಸ ಅಲ್ವಾ, ಹಾಲು ಕಾಯಿಸೋದು, ಡಿಕಾಕ್ಷನ್ನು, ಕಾಫಿ ಇದೇ ಇರುತ್ತೆ ಅಲ್ಲ. ನಂದು ಅಷ್ಟೇ ಸೇಮು. ನೋಡಿ ಬನ್ನಿ, ಇವಾಗ ನಾನಿಲ್ಲಿ ಬಿಸಿನೀರನ್ನು ಕುಡಿದ್ಬಿಟ್ಟು ಬರ್ತೀನಿ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಅನ್ನ ನೆನೆಸಿಟ್ಟಿದ್ದೆ ರಾತ್ರಿ ಅಂತ ಅಂದ್ಬಿಟ್ಟು. ಆ ಅನ್ನಕ್ಕೆ ನಾನಿಲ್ಲಿ ಮಜ್ಜಿಗೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ಮತ್ತು ಜೀರಿಗೆ ಪುಡಿ, ನಾನು ಕಾಳು ಮೆಣಸು ಜೀರಿಗೆ ಪುಡಿನ ಜೊತೆಲೇ ಮಾಡಿಟ್ಟಿರ್ತೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕೈಯಲ್ಲೇ ಕಲಿಸ್ತಾ ಇದ್ದೀನಿ, ಯಾರೇನ ತಪ್ಪಾಗಿ ಅಂದ್ಕೋಬೇಡಿ. ಯಾಕಂದರೆ ನನಗೆ ಕೈಯಲ್ಲಿ ಕಲಿಸಿದ್ರೇ ನನಗೆ ಕಂಫರ್ಟಬಲ್. ಅದರಲ್ಲಿ ಅನ್ನದಲ್ಲಿ ಇರೋದೆಲ್ಲ ಬಿಟ್ಕೊಳ್ಬೇಕಲ್ವ, ಮಜ್ಜಿಗೆ ಜೊತೆ ಸೇರ್ಕೋಬೇಕಲ್ವ, ಅದರಲ್ಲಿ ಬ್ಯಾಕ್ಟೀರಿಯಾ ಎಲ್ಲ ಇರುತ್ತೆ, ಅದೆಲ್ಲ ಬಿಟ್ಕೊಳ್ಬೇಕಲ್ವ. ಹಾಗಾಗಿ ಇದು ನಮ್ಮ ಗಟ್ ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ. ಯಾರೆಲ್ಲ ಅಸಿಡಿಟಿ ಅಂತಿರ್ತಾರೆ ನೋಡಿ, ಗ್ಯಾಸ್ಟ್ರಿಕ್ಕು ಅಂಥವ್ರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ನಾನಿದನ್ನು ವಾರದಲ್ಲಿ 2 ಸಲ ಅಂತೂ ನಾನು ಈ ಥರ ಮನೆಯಲ್ಲಿ ಅನ್ನ ಮಿಕ್ಕೇ ಇರುತ್ತೆ ಅಲ್ವಾ, ಹಂಗಾಗಿ ನಾನು ಮಾಡ್ಕೊತಾ ಇರ್ತೀನಿ. ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೊಟೊ ಎಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀವು ಹಾಕ್ಕೊಳ್ಬೋದು. ನಾನು ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಹಾಗಾಗಿ ಇವತ್ತೇ ನನಗೆ ಡೀಟೇಲಾಗಿ ತೋರಿಸಿಲ್ಲ. ಮತ್ತು ಇಲ್ಲಿ ಮಧ್ಯಾಹ್ನಕ್ಕೆ ಬೆಂಡೆಕಾಯಿ ಸಾರು ಮತ್ತು ರಾಗಿ ಮುದ್ದೆ. ನನ್ನ ಫೇವ್ರೇಟ್ ಬೆಂಡೆಕಾಯಿ ಸಾರು. ಬೆಂಡೆಕಾಯಿ ಸಾರು ಅಂದಮೇಲೆ ರಾಗಿ ಮುದ್ದೆ ಇರಬೇಕಲ್ವ, ಹಾಗಾಗಿ ನಾನಿಲ್ಲಿ ರಾಗಿ ಮುದ್ದೆನ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಬೆಂಡೆಕಾಯಿ ಸಾರು. ಇವಾಗ ಸಂಜೆ ಆಗಿದೆ. ಇವಾಗ ಸಂಜೆಯಿಂದ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬಂದೆ, ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ಪ್ರತಿ ಶುಕ್ರವಾರ ಅಲ್ಲಿ ಲಲಿತಾ ಸಹಸ್ರನಾಮ ಹೇಳೋದಕ್ಕೆ ಹೋಗ್ತೀವಿ, ನಮ್ಮದೊಂದು ಗ್ರೂಪ್ ಇದೆ. ಹೋಗಿ ಬಂದೆ, ಅಲ್ಲೇನು ವಿಡಿಯೋ ಮಾಡಿಲ್ಲ. ಹೋಗಿ ಬಂದು ಇವಾಗ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ, ಇವಾಗ ಒಂದು ಸ್ವಲ್ಪ ಸ್ಪಿಯರ್ಮಿಂಟ್ ಮಾಡ್ಕೊಂಡು ಕುಡಿಯೋಣ. ನಾನು ಆಲ್ರೆಡಿ ತೋರಿಸಿದ್ದೀನಿ ಸ್ಪಿಯರ್ಮಿಂಟ್, ನಾನು ಯಾವಾಗಲೂ ರೆಗ್ಯುಲರಾಗಿ ತಗೊತಾ ಇರ್ತೀನಿ ಅಂತ ಅಂದ್ಬಿಟ್ಟು. ನೀವು ಸ್ಪಿಯರ್ಮಿಂಟ್ ಇಲ್ಲ ಅಂತಂದರೆ ಪುದೀನ ಸೊಪ್ಪಿರುತ್ತೆ ನೋಡಿ, ಆ ಪುದೀನ ಸೊಪ್ಪನ್ನು ಹಾಕಿ ಕುದಿಸ್ಕೊಂಡು ನೀವು ಕುಡಿಬೋದು. ಹರ್ಬಲ್ ಟೀ ಥರ ಆಗುತ್ತೆ. ಇದು ಆನ್ಲೈನಲ್ಲಿ ತರಿಸಿರೋದು, ಅಮೆಝಾನಲ್ಲಿ ತರಿಸಿರೋದು. ಬೇಕಂದರೆ ಕಮೆಂಟ್ ಮಾಡಿ, ಲಿಂಕ್ ಕೊಟ್ಟಿರ್ತೀನಿ. ತುಂಬ ಒಳ್ಳೆಯದು, ಡೈಜೆಷನ್ ಪವರ್ಗೆ ಆಗಿರ್ಬೋದು, ಮತ್ತು ನಮ್ಮ ಸ್ಕಿನ್ನೆಲ್ಲ ಗ್ಲೋ ಬರುತ್ತೆ, ಮತ್ತು ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಆಗಿರುತ್ತೆ ನೋಡಿ, ಅಂಥವ್ರಿಗೆಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು ಇದು ಸ್ಪಿಯರ್ಮಿಂಟ್ ಟೀ ಇಲ್ಲ ಅಂತ ಅಂದರೆ ನೀವು ಪುದೀನ ಸೊಪ್ಪು ಬೇಕಾದರೆ ಹಾಕಿ ಕುದಿಸಿ ಟೀ ಥರ ಮಾಡಿಕೊಂಡು ಕುಡಿಬೋದು. ಗ್ರೀನ್ ಟೀ ಎಲ್ಲ ಕುಡಿತೀರ ನೋಡಿ, ಸೇಮ್ ಅದೇ ಥರ ಒಂದು ಪೌಚ್ ಇರುತ್ತೆ. ಆ ಪೌಚನ್ನು ಒಂದು ಈ ಥರ ಗ್ಲಾಸಿಗೆ ಹಾಕ್ಕೊಂಡ್ಬಿಟ್ಟು ನೀರನ್ನು ಕುದಿಸ್ಕೊಂಡು ಆ ನೀರನ್ನು ಇದಕ್ಕೆ ಹಾಕ್ಬಿಟ್ಟು ಒಂದು 2-3 ನಿಮಿಷ ಹಾಗೆ ಮುಚ್ಚಿಟ್ಬಿಟ್ರೆ ಅದರಲ್ಲಿ ಕಲರೆಲ್ಲ ಚೇಂಜ್ ಆಗುತ್ತೆ. ಈಗ ನೋಡಿ, ಕಲರ್ ಇಲ್ಲಿ ಚೇಂಜ್ ಆಗ್ತಾಯಿದೆ, ನಿಮಗೆ ಗೊತ್ತಾಗ್ತಾಯಿದೆ ಅಂದ್ಕೊತೀನಿ. ನೋಡಿ, ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು 2-3 ನಿಮಿಷ ಹಾಗೆ ಮುಚ್ಚಿಟ್ಬಿಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದು. ಆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿದೆ ಪುದೀನದ್ದು. ನಾನಂತೂ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀನಿ ಇದನ್ನು. ಮತ್ತು ಅದರಲ್ಲೂ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕಂತಿರ್ತೀರಿ ನೋಡಿ, ತುಂಬ ಅಂದರೆ ತುಂಬ ಒಳ್ಳೆಯದಿದು. ಬನ್ನಿ, ಅಷ್ಟರಲ್ಲಿ ಒಂದು ಸೀರೆನ ತೊಗೊಂಡು ಬಂದೆ, ಆ ಸ್ಯಾರಿನ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಹೇಳಿದೆ ಅಲ್ವಾ, ನಾವು ಲಲಿತಾ ಸಹಸ್ರನಾಮದ್ದು ಒಂದು ಗ್ರೂಪ್ ಇದೆ ಅಂತ ಅಂದ್ಬಿಟ್ಟು, ನಾವೊಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು, ಎಲ್ಲರೂ ಒಂದು ಯೂನಿಫಾರ್ಮ್ ಥರ ಮಾಡ್ಕೊಳ್ಬೇಕಂತ ಹೇಳಿ ಒಂದು ಸ್ಯಾರಿ ಈ ಥರ ಯೆಲ್ಲೋ ಮತ್ತು ಗ್ರೀನ್ 2 ಮಿಕ್ಸಲ್ಲಿದೆ ಸ್ಯಾರಿ. ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇರಿ ತೋರಿಸ್ತೀನಿ, ಓಪನ್ ಮಾಡಿ. ಇದು ಡಬಲ್ ಶೇಡ್ ಇದೆ, ಸ್ವಲ್ಪ ಯೆಲ್ಲೋ ಮತ್ತು ಗ್ರೀನ್ 2 ಮಿಕ್ಸಲ್ಲಿ ಬರುತ್ತೆ.
ಎಲ್ಲಾದರೂ ಲಲಿತಾ ಸಹಸ್ರನಾಮ ಹೇಳ್ಬೇಕಾದ್ರೆ ಮತ್ತು ಏನಾದರೂ ಫಂಕ್ಷನ್ಗಳು ಇರಬೇಕಾದ್ರೆ ದೇವಸ್ಥಾನಗಳಿಗೆ ಹೋಗ್ತೀವಿ ಅಲ್ವಾ, ಹಾಗಾಗಿ ಒಂದು ಯೂನಿಫಾರ್ಮ್ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಅಂತ ಅಂದ್ಬಿಟ್ಟು ಈ ಥರ ಎಲ್ಲರೂ ಮಾತಾಡ್ಕೊಂಡ್ಬಿಟ್ಟು ಒಂದೇ ಥರದ್ದು ಸ್ಯಾರಿ, ಒಂದೇ ಕಲರ್ ಇರೋ ಸ್ಯಾರಿನ ತಗೊಂಡಿರುವಂಥದ್ದು ನೋಡಿ. ಇದು ಬ್ಲೌಸ್ ಬರುತ್ತೆ, ಗ್ರೀನ್ ಬ್ಲೌಸ್ ಬರುತ್ತೆ, ಒಂದು ಸ್ವಲ್ಪ ಚೆಕ್ಸ್ ಬಂದಿದೆ. ಪಲ್ಲುನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ಡಬಲ್ ಶೇಡ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸ್ಯಾರಿ ಮಾತ್ರ. ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ ಅಂತ ಗೊತ್ತಿಲ್ಲ ಕ್ಲಿಯರಾಗಿ, ಡೈರೆಕ್ಟ್ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿ. ನನ್ನ ಹತ್ರ ಈ ಕಲರ್ ಇರಲಿಲ್ಲ. ಬನ್ನಿ ಇವಾಗ ಸ್ಪಿಯರ್ಮಿಂಟಿನ ಕುಡಿಯೋಣ. ಇಷ್ಟೊತ್ತಾಗಲೇ ನೆನ್ಕೊಂಡಿದೆ. ಹಾಗೆ ಮತ್ತೆ ಹೋಗಿದ್ದೆ ಅಲ್ವಾ ಸಾಯಂಕಾಲ, ಅಲ್ಲಿ ಮಾವಿನ ಹಣ್ಣು ತೊಗೊಂಡು ಬಂದೆ. ನನ್ನ ಫೇವ್ರೇಟ್ ಮಾವಿನ ಹಣ್ಣು, ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರತಿ ವರ್ಷವೂ ಹೇಳ್ತಾ ಇರ್ತೀನಿ, ನನ್ನ ಫೇವ್ರೇಟ್ ಮಾವಿನ ಹಣ್ಣು, ಹಲಸಿನ ಹಣ್ಣು, ನೇರಳೆ ಹಣ್ಣು ಅಂತ ಅಂದ್ಬಿಟ್ಟು. ಇದು ನನಗೆ ಕಟ್ ಮಾಡಿ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಹಂಗಾಗಿ ನಾನು ಸಣ್ಣದು ಹಣ್ಣು ತೊಗೊಂಡು ಅದರಲ್ಲಿ ನಾರಿರಬೇಕು, ಹಂಗೆ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಂಗಾಗಿ ಅದು ಚಿಕ್ಕ ಹಣ್ಣಿರುತ್ತೆ ನೋಡಿ, ಅದನ್ನು ತೊಗೊಂಡು ಬಂದೆ. ನೋಡಿ ಈ ಥರ ಸ್ವಲ್ಪ ಈ ಥರ ಹೊತ್ಬಿಟ್ರೆ ಒಂದು ಸ್ಪೂನಲ್ಲಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದರಲ್ಲಿ ಇರೋದೆಲ್ಲ ಬಿಟ್ಕೊಂಡ್ಬಿಡುತ್ತೆ. ನೆಂದಿರುತ್ತೆ ನೋಡಿ ಬಿಸಿನೀರಲ್ಲಿ, ಅದೆಲ್ಲ ಬಿಟ್ಕೊಳ್ಳುತ್ತೆ. ಇದಕ್ಕೆ ನೀವು ಬೇಕಾದರೆ ನಿಂಬೆ ರಸ ಬೇಕಾದ್ರೆ ಹಾಕಿ ಕುಡಿಬೋದು. ನೀವು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲೇ ಬೇಕಾದರೂ ಕುಡಿಬೋದು, ಇಲ್ಲಾಂದರೆ ಸಂಜೆ ಟೈಮು ಊಟಕ್ಕಿಂತ ಮುಂಚೆ ನೀವು ಕಾಫಿ ಟೀ ಕುಡಿತೀರಿ ನೋಡಿ, ಆ ಟೈಮಲ್ಲೇ ಬೇಕಾದ್ರೂ ಕಾಫಿ ಟೀ ಬದಲಾಗೆ ಇದನ್ನು ತೊಗೊಳ್ಬೋದು. ಇದು ಸುಡ್ತಾಯಿದೆ, ಹಾಗಾಗಿ ಬೇರೆ ಗ್ಲಾಸಿಗೆ ಹಾಕ್ಕೊಂಡೆ. ನೋಡಿ ಕಲ್ಲರೆಲ್ಲ ಬಿಟ್ಕೊಂಡಿದೆ, ಕಾಣ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಕಲ್ಲರೆಲ್ಲ ಅದ್ರದ್ದು. ಸ್ಪಿಯರ್ಮಿಂಟ್ ಇದು ಪುದೀನದ್ದು ಬಿಟ್ಕೊಂಡಿದೆ. ಇದು ನೋಡ್ತಾ ಇದ್ದೀರಲ್ಲ, ಮೊಹರಂ ಸ್ಪೆಷಲ್ ಚವಂಗಿ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ನಮಗಂತೂ ಪ್ರತಿ ವರ್ಷ ಬರ್ತಾ ಇರುತ್ತೆ. ನಮ್ಮ ಮನೆಯವ್ರ ಫ್ರೆಂಡ್ ತಗೊಂಬಂದು ಕೊಟ್ಟರು, ನನ್ನ ಫೇವ್ರೆಟ್. ಅಂದರೆ ನಮ್ಮ ಮನೆಯಲ್ಲೂ ಮಾಡ್ಬೋದು, ನಾವು ಯಾವಾಗಲೂ ಮಾಡಿಲ್ಲ, ಹಂಗಾಗಿ ಏನು ನಾನು ಮಾಡಿಲ್ಲ. ಪ್ರತಿ ವರ್ಷ ತಂದು ಕೊಡ್ತಾರೆ, ನಮ್ಮ ಮನೆಯವ್ರ ಫ್ರೆಂಡ್ ತೊಗೊಂಡು ಬಂದು ಕೊಡ್ತಾರೆ, ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಇದು ಮಾಡೋದನ್ನು. ಅಂದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಮಾಡಿಲ್ಲ. ಅದ್ರದ್ದು ಏನೋ ಮಣೆ ಬರುತ್ತೆ, ಚವಂಗಿದು ಅಂತಲೇ ಮಣೆ ಬರುತ್ತೆ, ಆ ಮಣೆಯಲ್ಲಿ ಮಾಡ್ತಾರೆ. ಮತ್ತು ಇದಕ್ಕೆ ಬೆಲ್ಲ, ಒಣಕೊಬ್ಬರಿ ಇದನ್ನೆಲ್ಲ ಹಾಕ್ತಾರೆ. ಮತ್ತು ಹಚ್ಕಡಲೆ ಪುಡಿ ಬರುತ್ತೆ ನೋಡಿ, ಹಚ್ಕಡಲೆ ಪುಡಿ, ಗಸಗಸೆ, ಏಲಕ್ಕಿ ಪುಡಿ, ಒಣಶುಂಠಿ ಪುಡಿ ಎಲ್ಲದೂ ಹಾಕ್ತಾರೆ ಇದ್ರ ಮೇಲೆ. ನೋಡಿದ್ದೀನಿ ಮಾಡೋದನ್ನು, ಹಾಗಾಗಿ ಮತ್ತು ತಿನ್ನೋದಕ್ಕೂ ಅಷ್ಟೇ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅಂತೂ ಸಖತ್ತಾಗಿರುತ್ತೆ. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು. ಚವಂಗಿ ಯಾರೆಲ್ಲ ತಿಂದಿದ್ದೀರಾ ಕಮೆಂಟ್ ಮಾಡಿ. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಅಮ್ಮ ಊರಿಂದ ಗಿಣ್ಣದ ಹಾಲು ಕಳಿಸಿದ್ರು, ನಾವು ಮೊನ್ನೆ ಹೋದಾಗ ತೊಗೊಂಡು ಬಂದಿದ್ವಿ ಗಿಣ್ಣದ ಹಾಲು. ಇವತ್ತು ಗಿಣ್ಣ ಮಾಡಿ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೂ. ಇವಾಗ ನಾನಿಲ್ಲಿ ಒಂದು 3/4 ಲೀಟ್ರಷ್ಟು ನಾನು ಹಾಲು ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು 1/4 kg ಅಷ್ಟು ನಾನಿಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ, ಹಾಗಾಗಿ ಸ್ವೀಟ್ ಇರುತ್ತೆ ನೋಡಿ. ಇದಕ್ಕೆ ಸ್ವೀಟೇನು ಅಷ್ಟೊಂದು ಬೇಕಾಗಲ್ಲ, ಹಾಗಾಗಿ ನಾನಿಲ್ಲಿ ಒಂದು 1/4 kgಗಿನ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ ಬೆಲ್ಲನ. ಇದನ್ನು ಕುಟ್ಟಿ ನಾನಿಲ್ಲಿ ಅದು ಪುಡಿ ಮಾಡಿಕೊಂಡು ಈಗ ಬೆಲ್ಲನ ಹಾಕಿ ನಾನಿಲ್ಲಿ ಕಲಿಸ್ತಾ ಇದ್ದೀನಿ, ಅಂದರೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ನೆನಿಬೇಕು, ಸ್ವಲ್ಪ ಬೆಲ್ಲ ಎಲ್ಲ ಹಾಕಿರ್ತೀವಿ ಅಲ್ವಾ, ಅದು ಬೆಲ್ಲ ಎಲ್ಲ ಕರಗಬೇಕು. ಚೆನ್ನಾಗಿ ಇಲ್ಲಿ ಕರಗಿಸೋದಕ್ಕೆ ಒಂದು 5 ನಿಮಿಷ ಬಿಡ್ತೀನಿ ನೋಡಿ. ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ರೆ ಅದು ಬೆಲ್ಲ ಕರಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನನಗಿಷ್ಟ ಇದು, ಯಾಕಂದರೆ ಯಾವಾಗಲೂ ಸಿಗಲ್ಲ ನೋಡಿ ಹಳ್ಳಿನಲ್ಲಿದ್ದರೆ. ಯಾಕೆ ನಮ್ಮ ಮನೆಯಲ್ಲಿ ಹಸು ಇದೆ ಅಲ್ವಾ, ಹಾಗಾಗಿ ಊರಿಗೆ ಹೋದಾಗ ಅಂದರೆ ಹಸು ಕರು ಹಾಕಿದಾಗ ನಾವು ಹೋಗಲ್ಲ. ಇದು ಯಾರೋ ಕೊಟ್ಟಿದ್ರಂತೆ ಅಮ್ಮಗೆ, ಹಂಗಾಗಿ ನನಗೂ ಕೂಡ ಕೊಟ್ಟು ಕಳಿಸಿದ್ರು. ಜಾಸ್ತಿ ಸಿಗಲ್ಲಲ್ಲ ಹಳ್ಳಿಲಾದರೆ, ಮನೆಗಳಲ್ಲಿ ಹಸು ಸಾಕಿರ್ತಾರೆ ನೋಡಿ, ಅಂಥವರು ಕೊಡ್ತಾರೆ. ಇಲ್ಲಿ ಸಿಟಿನಲ್ಲೆಲ್ಲ ಎಲ್ಲಿ ಸಿಗಬೇಕಲ್ವ, ಹಾಗಾಗಿ ತೊಗೊಂಡು ಬಂದಿದ್ದೆ. ಇದನ್ನು ಒಂದು 3-4 ಟೈಪ್ ಮಾಡ್ತಾರೆ ಇದನ್ನು. ನಾನು ಇದನ್ನು 2 ಟೈಪಲ್ಲಿ ಮಾಡ್ತೀನಿ. ಇದು ಬಂದು ಕುಯ್ಯಗಿಣ್ಣ ಅಂತ ಅಂತಾರೆ. ಇದನ್ನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಇವತ್ತು. ಇನ್ನೊಂದು ಅಮ್ಮ ಮಾಡ್ತಾರೆ, ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇರಿ ಎಲ್ಲೆಲ್ಲ ಹೋಗ್ಬಿಡ್ತು. ಇವಾಗ ನಾನಿಲ್ಲಿ ಇದನ್ನು ನೋಡಿ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ. ಕರಗಿಸ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಪಾತ್ರೆಗೆ
ತೊಗೊತಾ ಇದ್ದೀನಿ. ಸ್ವಲ್ಪ ದಪ್ಪ ತಳ ಇರುತ್ತೆ ನೋಡಿ, ಆ ಪಾತ್ರೆಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತಳ ತೆಳು ಇದ್ದರೆ ಏನು ಮಾಡಿಬಿಡುತ್ತೆ, ಅದು ತಳ ಹತ್ತುತ್ತೆ, ಸೀದೋಗುತ್ತೆ. ಹಾಗಾಗಿ ನಾನಿಲ್ಲಿ ದಪ್ಪ ತಳ ಇರುತ್ತೆ ನೋಡಿ, ಆ ಪಾತ್ರೆನ ತೊಗೊಂಡಿದ್ದೀನಿ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಅಗಲ ಇರುತ್ತೆ, ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ಪಾತ್ರೆ ಸ್ವಲ್ಪ ಒಂದು ಅರ್ಧ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಪ್ಲೇಟನ್ನು ಇಡ್ತೀನಿ. ಈಗ ಇಡ್ಲಿ ಪಾತ್ರೆಗಳಿಗೆ ಅದೆಲ್ಲ ಒಂದು ಪ್ಲೇಟ್ ಕೊಡ್ತಾರೆ ನೋಡಿ, ಆ ಪ್ಲೇಟನ್ನು ಹಾಕ್ತೀನಿ ಇದರೊಳಗಡೆ. ಇಟ್ಬಿಟ್ಟು ಅದರ ಮೇಲೆ ನಾನೇನು ಹಾಲನ್ನು ಇಟ್ಟಿದ್ದೀನಿ ನೋಡಿ, ಆ ಪಾತ್ರೆನ ಇಡ್ತೀನಿ. ನೋಡಿ, ಇವಾಗ ನಾನಿಲ್ಲಿ ಇದಕ್ಕೆ ಶುಂಠಿ ಪುಡಿ ಹಾಕ್ತಾಯಿದ್ದೀನಿ, ಒಣ ಶುಂಠಿ ಪುಡಿನ ಹಾಕ್ತಾಯಿದ್ದೀನಿ. ನಾನು ಬೆಲ್ಲ ಹಾಕಿ ಕರಗಿಸ್ಕೊಂಡಿದ್ದೆ ನೋಡಿ ಹಾಲು, ಮತ್ತು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವಾಗ ನಾನಿಲ್ಲಿ ಒಣಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿ, ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ ಒಳಗಡೆ ಇಟ್ಬಿಡ್ತೀನಿ. ನೋಡಿ, ನೀರು ಇವಾಗ ಕುದೀತಾ ಇದೆ. ಈ ಥರ ಒಂದು ಪ್ಲೇಟ್ ಇರುತ್ತೆ ನೋಡಿ, ಒಂದು ಸ್ವಲ್ಪ ತೂತಿರೋ ಅಂಥ ಒಂದು ಪ್ಲೇಟನ್ನು ಅದರಲ್ಲಿ ಇಟ್ಬಿಟ್ಟು ಅದರ ಮೇಲೆ ಈ ಪಾತ್ರೆನ ಇಡ್ತಾ ಇದ್ದೀನಿ. ಈಗ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ತಾ ಇದ್ದೀನಿ. ಆ ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 4 ವಿಸಿಲ್ ಬರ್ಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಅಮ್ಮ ಇನ್ನೊಂದು ಥರ ಮಾಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಅದು ಈಗ ನಾನೇನಿದು ಹಾಲೆಲ್ಲ ಮಿಕ್ಸ್ ಮಾಡಿಕೊಂಡೆ ನೋಡಿ, ಹಾಲು ಮತ್ತು ಬೆಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸೇಮ್ ಒಣಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿ ಎಲ್ಲ ಹಾಕಿಬಿಟ್ಟು ನೋಡಿ, ಇವಾಗ ಗಿಣ್ಣು ರೆಡಿ ಆಯಿತು. ಒಂದು 4 ವಿಸಿಲ್ ಬರ್ಸ್ಕೊಂಡಿದ್ದೆ. ಇವಾಗ ತಣ್ಣಗಾದ್ಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ತೆಗೆದು. ಅದು ಇನ್ನೊಂದು ಸಲ ಹಾಲು ಸಿಕ್ಕಿದಾಗ ನಾನು ನಿಮಗೆ ತೋರಿಸ್ತೀನಿ ಅಮ್ಮ ಯಾವ ಥರ ಮಾಡ್ತಾರೆ ಅಂತ. ಅದು ತುಂಬ ಈಸಿ ಮಾಡುವಂಥದ್ದು, ಅದು ಕೂಡ ತುಂಬ ಟೇಸ್ಟಿಯಾಗುತ್ತೆ. ನಾವು ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದನ್ನು ಸೇಮು ಈಗ ನಾನು ಏನು ತೋರಿಸ್ತೀನಿ ನೋಡಿ, ಅದೇ ಥರ ಮಾಡಿಕೊಂಡು ಅದಕ್ಕೆ ನೆನೆಸಿದ ಅವಲಕ್ಕಿ ಇಲ್ಲ ಮಂಡಕ್ಕಿ ಮತ್ತು ಇಲ್ಲ ಅನ್ನ ಉಳಿದಿರುತ್ತೆ ನೋಡಿ, ಅನ್ನ ಇದನ್ನೆಲ್ಲ ಹಾಕಿ ಮಾಡ್ತಾರೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಯಾವಾಗಾದರೂ. ಈಗ ನಾನಿಲ್ಲಿ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಸೊಪ್ಪು ಅಷ್ಟೇ ಊರಿಂದ ತೊಗೊಂಡು ಬಂದಿದ್ದೆ. ಇದು ಬೆರಕೆ ಸೊಪ್ಪು, ಎಳೆ ಸೊಪ್ಪು ಇಲ್ಲೆಲ್ಲ ಬಲ್ತಿರೋದು ಸಿಗುತ್ತೆ. ಊರಲ್ಲಾದರೆ ಹೊಲಗಳಲ್ಲಿ ಬೆಳೆದಿರುತ್ತೆ ನೋಡಿ, ಆ ಮಿಕ್ಸ್ ಸೊಪ್ಪು. ಈಗ ಇದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಅಂದರೆ ಕಡಾಯಿಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಆ ಈರುಳ್ಳಿನ ಒಂದು ಈರುಳ್ಳಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಸೊಪ್ಪು. ನಮಗಿಲ್ಲೆಲ್ಲ ಮೆಂತೆ, ಪಾಲಕ್ಕು, ಸಬ್ಬಸಿಗೆ ಸೊಪ್ಪು, ರಾಜಗಿರಿ ಸೊಪ್ಪು ಈ ಥರ ಸಿಗುತ್ತೆ. ಅಲ್ಲಿ ಅಂದರೆ ಹೊಲಗಳಲ್ಲಿ ಮಿಕ್ಸ್ ಸೊಪ್ಪು ಸಿಗುತ್ತೆ. ಮಿಕ್ಸ್ ಅಂದರೆ ಎಲ್ಲ ಪೂರ್ತಿ ಮಿಕ್ಸ್ ಆಗಿರುತ್ತೆ. ನಾವು ಬೆರಕೆ ಸೊಪ್ಪು ಅಂತ ಅಂತೀವಿ ಅದಕ್ಕೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ನಾನಿಲ್ಲಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ಮಿಕ್ಸ್ ಸೊಪ್ಪನ್ನು ಅಂದರೆ ಬೆರಕೆ ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಎಳೆ ಸೊಪ್ಪಲ್ವಾ, ಹಂಗಾಗಿ ಬೇಗ ಬೆಂದ್ಬಿಡುತ್ತೆ ನೋಡಿ. ನೋಡೋದಕ್ಕೆ ಪೂರ್ತಿ ಪಾತ್ರೆ ತುಂಬ ಆಗಿದೆ, ಬಾಣಲಿ ತುಂಬ ಆಗಿದೆ. ಬೆಂದಮೇಲೆ ಸ್ವಲ್ಪನೇ ಆಗುತ್ತೆ. ಇದಕ್ಕೆ ಯಾವುದೇ ನೀರು ಸೇರಿಸೋ ಹಾಗಿಲ್ಲ. ಹಾಗೆ ಸೊಪ್ಪಲ್ಲೇ ನೀರಿರುತ್ತೆ ನೋಡಿ, ಆ ನೀರು ಬಿಟ್ಕೊಳ್ಳುತ್ತೆ. ಎಳೆ ಸೊಪ್ಪಾಗಿರೋದ್ರಿಂದ ಅದರಲ್ಲೇ ನೀರೆಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಸಣ್ಣ ಉರಿ ಇಟ್ಕೊಂಡೇ ಈ ಥರ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡಾಗ ಉಪ್ಪಿನ ಜೊತೆನೇ ಅದು ಸೊಪ್ಪು ಬೇಯಬೇಕಾದ್ರೆ ಕರಗುತ್ತೆ. ಈಗ ಇನ್ನೊಂದು ಸಲ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ ನೋಡಿ. ಹಳ್ಳಿಗಳಲ್ಲಿ ಇಂಥವೆಲ್ಲ ಸಿಗ್ತವೆ. ಹಳ್ಳಿಗಳಲ್ಲಿ ಇರೋವಂಥವ್ರೆ ಪುಣ್ಯವಂತರು ಅಂತ ಹೇಳ್ಬೋದು.
ಸೊಪ್ಪೆಲ್ಲ ಬೆಂದ ಮೇಲೆ ಎಷ್ಟು ಸ್ವಲ್ಪನೇ ಆಗಿದೆ. ಇದು ಅಷ್ಟೇ ಚಪಾತಿ ಜೊತೆ ಇಲ್ಲ ರೊಟ್ಟಿ ಜೊತೆಗೆ ಇಲ್ಲ ಏನಾದರೂ ಅನ್ನ ಸಾಂಬಾರು ಮಾಡಿದರೆ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತೊಗೊಳ್ಬೋದು. ಇವಾಗ ಲಾಸ್ಟಲ್ಲಿ ಅದು ನೀರೆಲ್ಲ ಡ್ರೈ ಆಗಿದೆ. ಈಗ ಲಾಸ್ಟಲ್ಲಿ ನಾನು ಹಸಿ ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ. ನನ್ನ ಫೇವ್ರೆಟ್ ಹಸಿ ತೆಂಗಿನಕಾಯಿ ತುರಿ, ಅದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸೊಪ್ಪಿನ ಪಲ್ಯನೂ ರೆಡಿ ಆಯಿತು. ನೀರೆಲ್ಲ ಪೂರ್ತಿ ಡ್ರೈ ಆಗಿದೆ ನೋಡಿ, ನಾನು ಯಾವುದೇ ನೀರನ್ನು ಹಾಕಿಲ್ಲ, ಅದರಲ್ಲೇ ಪೂರ್ತಿ ಡ್ರೈ ಆಗಿದೆ. ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಮ್ಮಿ ಉರಿ ಇಟ್ಕೊಂಡು. ಅಂದರೆ ಇಷ್ಟಾದರೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಸೊಪ್ಪಿನ ಪಲ್ಯ ರೆಡಿ ಆಯಿತು ಅಂತ ಅಂದ್ಬಿಟ್ಟು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.